11ನೇ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಜಗತ್ಪ್ರಸಿದ್ಧ ಮೈಸೂರು ಅರಮನೆಯ ಆವರಣದಲ್ಲಿ ನಡೆದಂಥ ಯೋಗಾಸನದ ಒಂದು ಭಂಗಿಗಳು ಸಾಕಷ್ಟು ಒಂದು ಗಮನವನ್ನು ಸೆಳೆಯಿತು ಅಂತ ಹೇಳ್ಬೋದು. 11ನೇ ಯೋಗ ದಿನಾಚರಣೆಯ ಅಂಗವಾಗಿ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಹಾಕಿದಂತಹ ವೇದಿಕೆಯಲ್ಲಿ ಆಸೀನರಾಗಿದ್ದಂತಹ ಗಣ್ಯರು ಒಂದು ಜ್ಯೋತಿ ಬೆಳಗಿಸುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿದರು. 3 ಬಾರಿ ಶಂಖನಾದವನ್ನು ಮೊಳಗಿಸುವ ಮುಖಾಂತರ ಯೋಗಾಸನದ ಒಂದು ವಿವಿಧ ಭಂಗಿಗಳಲ್ಲಿ ಯೋಗಪಟುಗಳು ಭಾಗಿಯಾದರು ಅಂತ ಹೇಳ್ಬೋದು. ಮೈಸೂರು ನಗರದ ವಿವಿಧೆಡೆಗಳಿಂದ ಬಂದಂತಹ ಸಾವಿರಾರು ಯೋಗಪಟುಗಳು ಈ ಯೋಗಾಸನದಲ್ಲಿ ಭಾಗಿಯಾಗುವ ಮುಖಾಂತರ ಒಂದು ಅಂತಾರಾಷ್ಟ್ರೀಯ ಒಂದು ಯೋಗ ದಿನಾಚರಣೆಗೆ ಒಂದು ಮೆರಗನ್ನ ತಂದ್ರು ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಇದೇ ಮೊದಲ ಬಾರಿ ವಿಶೇಷ ಚೇತನ ಮಕ್ಕಳು ಕೂಡ ಒಂದು ಯೋಗಾಸನದಲ್ಲಿ ಭಾಗಿಯಾಗಿದ್ದು ಕೂಡ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೀತು ಅಂತ ಹೇಳ್ಬೋದು. ಇನ್ನು ವೇದಿಕೆಯ ಮೇಲಿದ್ದಂತಹ ಗಣ್ಯರು ಅಂತಂದ್ರೆ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ, ಶಾಸಕ ಶ್ರೀವತ್ಸ ಸೇರಿದಂತೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಕೂಡ ಒಂದು ಯೋಗಾಸನವನ್ನ ಮಾಡುವ ಮುಖಾಂತರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಒಂದು ಮೆರಗನ್ನು ತಂದರು. ಒಟ್ಟಾರೆಯಾಗಿ ಮೈಸೂರು ಒಂದು ಆಳರಸರ ಕಾಲದಿಂದಲೂ ಕೂಡ ಯೋಗಕ್ಕೆ ಒಂದು ತನ್ನದೇ ಆದ ಒಂದು ಮಹತ್ವವನ್ನು ನೀಡುತ್ತಾ ಬಂದಿದೆ. ಹಾಗಾಗಿ ಮೈಸೂರನ್ನ ಯೋಗದ ತವರೂರು ಅಂತಾರೆ. ಇಂದಿಗೂ ಕೂಡ ಮೈಸೂರಿನಲ್ಲಿ ಯೋಗವನ್ನ ಕಲಿಯೋದಕ್ಕೆ ದೇಶ ವಿದೇಶಗಳಿಂದ ಒಂದು ಸಾವಿರಾರು ಮಂದಿ ಆಗಮಿಸಿ ಇಲ್ಲಿ ತರಬೇತಿಯನ್ನು ಪಡ್ಕೊಂಡು ಹೋಗ್ತಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ನಡೆದಂತಹ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಒಂದು ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆಯಿತು. ಇನ್ನು ಈ ಬಾರಿಯ ವಿಶ್ವ ಯೋಗ ದಿನಾಚರಣೆಯಲ್ಲಿ ಹಲವಾರು ಮಂದಿ ವಿದೇಶಿಯರು ಕೂಡ ಒಂದು ಯೋಗಾಸನಗಳನ್ನ ಮಾಡುವ ಮುಖಾಂತರ ಗಮನವನ್ನು ಸೆಳೆದ್ರು. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಜಗತ್ಪ್ರಸಿದ್ಧ ಮೈಸೂರು ಅರಮನೆಯ ಆವರಣದಲ್ಲಿ ಮುಂಭಾಗದಲ್ಲಿ ನಡೆದಂತಹ ಒಂದು ಯೋಗಾಸನದ ಕಾರ್ಯಕ್ರಮ ಜನಮನ ಸೂರೆಗೊಳ್ಳುವಲ್ಲಿ ಯಶಸ್ವಿಯಾಯಿತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್ ಮೈಸೂರು.